ಎಲ್ಲರಿಗೂ ನಮಸ್ಕಾರ. ಇವತ್ತು ಪತ್ರಿಜಿಯವರ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಿನ್ನೆ ಕೂಡ ಶ್ರೀ ವೀರಭದ್ರೇಶ್ವರ ಧ್ಯಾನ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದರು. ಚಳ್ಳಕೆರೆಯಲ್ಲಿ 2 ಪಿರಮಿಡ್ ಇದೆ, ಧ್ಯಾನ ಮಂದಿರ. ಒಂದು ಹಳೆ ಟೌನಲ್ಲಿ, ಒಂದು ದತ್ತಾತ್ರೇಯ ದೇವಸ್ಥಾನದ ಹತ್ರ. ಪಾರ್ಕ್ ಸುತ್ತೂರ ವಾಕ್ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ನಾವು ಬರ್ಬೋದು, ಅಷ್ಟು ಅನುಕೂಲವಾಗಿದೆ. ಇವತ್ತು ಸ್ಮರಣೋತ್ಸವ ಕಾರ್ಯಕ್ರಮ ಹಳೆ ಟೌನಲ್ಲಿ ಪತ್ರಿಜಿ ಧ್ಯಾನಾಮೃತ ಧ್ಯಾನ ಕೇಂದ್ರದಲ್ಲಿ KC ಹೌಸ್ ಹಿಂಭಾಗ ಹಳೆ ಟೌನಲ್ಲಿ ಕೂಡ ಹಮ್ಮಿಕೊಂಡಿದ್ರು. ಉಸಿರಾಟ ಗಮನಿಸ್ಕೊತ ನಾವು ಧ್ಯಾನ ಮಾಡೋದು. ಸಾಕಷ್ಟು ಜನ ಧ್ಯಾನಕ್ಕೆ ಕೂತಿದ್ದಾರೆ ಪಿರಮಿಡಲ್ಲಿ. ಪತ್ರಿಜಿಯವರ 3ನೇ ವರ್ಷದ ಸ್ಮರಣೋತ್ಸವವನ್ನು ಇವತ್ತು ಆಚರಿಸ್ಕೊಳ್ತಾ ಇದ್ದೇವೆ. ಮೊದಲು ದೀಪವನ್ನು ಬೆಳಗೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಾಗೇಂದ್ರ ಸರ್ ಮತ್ತು ಸುಧಾಕರಣ ಮತ್ತು ಪ್ರಸಾದ್ ಸರ್ ದಯವಿಟ್ಟು ಬನ್ನಿ, ಇಲ್ಲ ಬನ್ನಿ. ಅಮೃತಂಗಮಯ ಓದಿ ಶಾಂತಿ ಗುರುದೇವೋ ಮಹೇಶ. ಕೂಡ ಒಂದು ಸಂಭ್ರಮಾಚರಣೆ ಆಗಬೇಕು. ಹೀಗೆ ಮರಣವು ಕೂಡ ಒಂದು ಸಂಭ್ರಮಾಚರಣೆಗೆ ಕಾರಣವಾಗಬೇಕು ಅಂತ ಇವತ್ತು ನಾವು ಸಂಭ್ರಮಾಚರಣೆಯನ್ನ ನಿನ್ನೆ ಗಿಡ ನೆಡುವ ಕಾರ್ಯಕ್ರಮದ ಮೂಲಕ ಈ ಒಂದು ಸ್ಮೃತಿ ಸ್ಮರಣೋತ್ಸವವನ್ನು ನಾವು ಆರಂಭ ಮಾಡಿದ್ದೇವೆ. ಇವತ್ತು ಇಲ್ಲಿಯವರು ಎಲ್ಲರಿಗೂ ಈ ಸ್ಮೃತಿ ಸ್ಮರಣೋತ್ಸವದ ಒಂದು ವಿಷಯ ಗೊತ್ತಾಗ್ಲಿ ಅನ್ನೋಕ್ಕೋಸ್ಕರ ನಮ್ಮ ಒಂದು ಹಳೆ ಟೌನಲ್ಲಿ ಇರೋರು ಎಲ್ಲರಿಗೂ ಗೊತ್ತಾಗ್ಲಿ, ಕೆಲವೊಬ್ರು ಆ ಕಡೆ ಪಿರಮಿಡಿಗೆ ಬರಕ್ ಆಗಲ್ಲ ಅನ್ನೋಕ್ಕೋಸ್ಕರನೇ ನಾವು ಇವತ್ತು ಮತ್ತೆ ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ಇವತ್ತು ಶ್ರಾವಣದ ಶುಕ್ರವಾರ ಮೊದಲನೇ ಒಂದು ಗೀತೆಯೊಂದಿಗೆ ಈ ಒಂದು ಸಂಭ್ರಮಾಚರಣೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಕುಮಾರಿ ಶಾಂಭವಿಯಿಂದ. ಸರ್ವಮಂಗಳ ಮಾಂಗಲ್ಯೇ सर्वमङ्गलमाङ्गल्ये शिवे सर्वार्थसाधिके शिवे सर्वार्थसाधिके शरण्ये 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 त्र्यम्बके गौरी नारायणी नमोस्तुते 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 नारायणी
माहेश्वरी राजराजेश्वरी निखिल भुवनेश्वरी पतित जनरक्षकी माहेश्वरी राजराजेश्वरी निखिल भुवनेश्वरी पतित जनरक्षकी जगदंबिके देवी ललितांबिके अमृतवरदायिके मदन मदनाशके जगदंबिके देवी ललितांबिके अमृतवरदायिके मदन मदनाशके परिपाहि मां भक्त परिपालिनी सकल गुणशालिनी सृजनहृदिवासिनी जननी माहेश्वरी राजेश्वरी निखिल भुवनेश्वरी पतित जनरक्षकी मतिमोहनं देवि तव दर्शनं कलुषकलिनाशनं भवति तव पूजनं मतिमोहनं देवि तव दर्शनं कलुषकलिनाशनं भवति तव पूजनं मुक्तिप्रदे परमभक्तप्रिये सुरसमाराधिते सुघनश्यामाम्बिके जननि माहेश्वरी राजराजेश्वरी निखिल भुवनेश्वरी पतित जनरक्षकी श्रीरञ्जिनी शिवमनोरञ्जिनी दुःखभयभञ्जिनी जननी प्रियदर्शिनी श्रीरञ्जिनी शिवमनोरञ्जिनी दुःखभयभञ्जिनी जननी प्रियदर्शिनी कामेश्वरी सर्वहृदयेश्वरी सरसमृदुभाषिणी त्रिगुणलयकारिणी जननी माहेश्वरी राजराजेश्वरी निखिल भुवनेश्वरी पतित जनरक्षकी माहेश्वरी राजराजेश्वरी निखिल भुवनेश्वरी पतित जनरक्षकी निखिल भुवनेश्वरी पतित जनरक्षकी निखिल भुवनेश्वरी पतित जनरक्षकी ಅದ್ಭುತವಾಗಿ ದೇವಿಯ ಸ್ತುತಿಯನ್ನು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀರಾ. ಹೇಗಿದೆ ಅಂದರೆ ಮೂಲಭೂತ ಕಾರಣಕರ್ತರು ಇವರಿಬ್ಬರು, ಮತ್ತೆ ಬೇರೆಯವರು ಇದ್ದಾರೆ, ಇಲ್ಲ ಅಂತಲ್ಲ, ಎಲ್ಲರೂ ಹೆಸರು ಹೇಳಕ್ ಆಗ್ತಾ ಇಲ್ಲ. ಆದ್ರಿಂದ ನಾವು ಅವರ ಒಂದು ಪತ್ರಿ ಸರ್ ಅವರು ಒಡನಾಟದಲ್ಲಿ ಇದ್ದಂಥವರ ಒಂದು ನುಡಿ ನಮನಗಳನ್ನು ನಾವು ಕೇಳೋಣ ಅಂತ ಭಾವಿಸ್ತೇನೆ. ಮೊದಲನೇದಾಗಿ ಅನಿತಾ ಮೇಡಮ್ ಅವರು ಒಂದೆರಡು ನುಡಿಗಳನ್ನು ಹೇಳಬೇಕಂತ ವಿನಂತಿ. ಬೇಡ ಕೆಲಸ ಪತ್ರಿಜಿಯವರಿಗೆ ಒಂದು ವಂದನೆಗಳನ್ನು ಸಲ್ಲಿಸೋಣ. ಗುರು ಇಲ್ಲದ ವಿದ್ಯೆ, ಗುರು ಲೇನಿ ವಿದ್ಯೆ ಗುಡ್ಡಿ ವಿದ್ಯೆ ಅಂತ. ಅಂದರೆ ಅದು ಗುರು ಇಲ್ಲದೆ ನಾವೇನು ಕಲ್ತ್ರೂ ಅದು ವೇಸ್ಟ್. ಅದಕ್ಕೆ ಹೇಳ್ತಾರೆ, ಇವಾಗ ಗುರು ಮತ್ತು ನಿಮಗೆ ನಾರಾಯಣ ಬಂದು ನಿಂತ್ಕೊಂಡ್ರೆ, ಪರಮಾತ್ಮ ಬಂದು ನಿಂತ್ಕೊಂಡ್ರೆ ನೀನು ಯಾರನ್ನ ಫಸ್ಟ್ ಇದು ಮಾಡ್ತೀಯ ಅಂದರೆ ಗುರುನೇ ಅಂತ. ಯಾಕೆಂದರೆ ಪರಮಾತ್ಮನ ಪರಿಚಯ ಮಾಡಿಸಿದವನು ಗುರುನೇ. ಅದಕ್ಕೆ ಗುರುವಿಗೆ ಬೆಲೆ ಜಾಸ್ತಿ, ಪರಮಾತ್ಮನಿಗಿಂತ ಬೆಲೆ ಜಾಸ್ತಿ ಕೊಡೋದು ಗುರುವಿಗೆ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಗುರುವಿಲ್ಲದ ಗುರು ದೊರಕೋವರೆಗೂ ನಮಗೆ ಮುಕ್ತಿ ದೊರಕೋದಿಲ್ಲ ಅಂತ, ಮುಕ್ತಿ ಸಿಗಲ್ಲ ಅಂತ. ಗುರು ಸಿಕ್ಕರೆ ನಮಗೆ ಮುಕ್ತಿ ಸಿಗೋದು. ನಾವು ಈ ಧ್ಯಾನಕ್ಕೆ ಫಸ್ಟ್ ಏನು ಮಾಡ್ತೀವಿ, ನಮ್ಗೆ ಆರೋಗ್ಯ ಬೇಕು ಅಂತಲೇ ಬರ್ತೀವಿ. ಆದರೆ ಮುಂದಕ್ಕೆ ನಾವು ಮುಂದುವರಿಬೇಕಂದ್ರೆ ನಾವು ಮುಕ್ತಿ ಸಾಧನೆ ಕಡೆಗೆ ನಮ್ಮ ಒಲವಿದ್ರೇ ನಾವು ಮುಂದುವರಿಯೋದು. ಇಲ್ಲಾಂದರೆ ಎಷ್ಟೋ ಜನ ಬಂದು ಆರೋಗ್ಯ ಚೆನ್ನಾಗಾದ ತಕ್ಷಣ ಬಿಟ್ಬಿಡ್ತಾರೆ ಅಲ್ವಾ. ಯಾಕೆಂದರೆ ಅವ್ರಿಗೆ ಅಷ್ಟೇ ಸಾಕು, ಅದು ಭೌತಿಕಕ್ಕೆ ಅಷ್ಟೇ ಉಪಯೋಗ ಆಯಿತು. ನಮಗೆ ಆಧ್ಯಾತ್ಮಿಕವಾಗಿ ನಾವು ಮುಂದುವರಿಬೇಕಂದ್ರೆ ನಾವು ಹೆಚ್ಚಿನ ಸಾಧನೆ ಮಾಡ್ತಾ ಮುಕ್ತಿ ಮೋಕ್ಷದ ಕಡೆಗೆ ನಮ್ಮ ಪಯಣ ಆದ್ರೇ ಅದು ಸಾಧ್ಯ ಆಗ್ತಕ್ಕಂಥದ್ದು. ಮುಕ್ತಿ ಅಂದರೆ ಏನಪ್ಪ ಅಂದರೆ ದುಃಖ ರಾಹಿತ್ಯ ಸ್ಥಿತಿ ಅಷ್ಟೇ. ಅಂದರೆ ಏನು ದುಃಖನೇ ಬರಲ್ವಾ, ಏನು ಕಷ್ಟನೇ ಬರಲ್ವಾ ನಮಗೆ ಸಾಧನೆ ಮಾಡಿದ್ರೆ ಅಂದರೆ ಬರುತ್ತೆ, ಬರದಲ್ಲಿ ಇರಲ್ಲ. ಆದರೆ ನಮಗೆ ಜ್ಞಾನ ಗೊತ್ತಾಗುತ್ತೆ, ಏನಕ್ಕೆ ಬಂದಿದೆ ನಮಗೆ ಈ ದುಃಖ, ಏನಕ್ಕೆ ಬಂದಿದೆ ಅನ್ನೋ ಜ್ಞಾನ ಗೊತ್ತಾಗುತ್ತೆ. ಅದಕ್ಕೆ ನಮ್ಗೆ ಅವಾಗ ದುಃಖ ರಾಹಿತ್ಯ ಆಗುತ್ತೆ ಅಲ್ವಾ. ಹಂಗೆ ಅದಕ್ಕೋಸ್ಕರ ಆ ದುಃಖ ರಾಹಿತ್ಯ ಸ್ಥಿತಿನೇ ಮುಕ್ತ ಸ್ಥಿತಿ. ಆ ಸ್ಥಿತಿ ತಲುಪೋದನ್ನು ತೋರಿಸ್ಕೊಡೋನೇ ಗುರು. ಗುರು ಅಂದರೆ ಭಾರವಾದವನು ಅಂತ ಅರ್ಥ ಅಂತೆ. ಪತ್ರಿಜಿಯವರು ಹೇಳಿರ್ತಕ್ಕಂಥ ಸಂದೇಶನೇ. ಭಾರ ಅಂದರೆ ಯಾವ ಭಾರ? ಜ್ಞಾನದ ಭಾರ.
ಜ್ಞಾನದಿಂದ ಭಾರವಾದವನೇ ಗುರು. ಲಘು ಅಂದರೆ ಅಜ್ಞಾನದಿಂದ ಇರ್ತಕ್ಕಂಥವ್ನು. ನಾವೆಲ್ಲ ಓದಬೇಕಾದ್ರೆ ನಮಗೆ ಸಮಾಸಗಳಿರ್ತಿತ್ತು ಇದರಲ್ಲಿ, ಕನ್ನಡದಲ್ಲಿ ಇರ್ತಿತ್ತು, ಹಳಗನ್ನಡದಲ್ಲಿ. ಗುರು ಲಘು ಅಂತ ಹಾಕ್ತಿದ್ವಿ, ಲಘುಗೆ ಹಿಂಗೆ ಗೀಟ್ ಹಾಕ್ತಿದ್ವಿ, ಗುರುಗೆ ಹಿಂಗೆ ಹಾಕ್ತಿದ್ವಿ. ಹಾಗೆ ಗುರು ಅಂದರೆ ಭಾರ, ಲಘು ಅಂದರೆ ನಾವು ಒಂದು ಭಾಳ ಒತ್ತಕ್ಷರಗಳು ಹಂಗಿರೋಕ್ಕೆ ಗುರು ಹಾಕ್ತೀವಿ, ಇಲ್ಲಾಂದರೆ ಸಿಂಪಲ್ ಅಕ್ಷರಗಳಿಗಾದರೆ ಲಘು ಹಾಕ್ತಿದ್ವಿ. ಹಾಗೆ ಗುರು ಅಂದರೆ ಜ್ಞಾನದಿಂದ ಭಾರವಾದವನು ಅಂತ ಅರ್ಥ, ಲಘು ಅಂದರೆ ಅಜ್ಞಾನದಿಂದ ಇರತಕ್ಕಂಥವನು ಅಂತ ಅರ್ಥ. ಆ ಗುರುಗೆ ಪರಮಗುರು ಅಂತ ಹೇಳ್ತಾರೆ. ಪತ್ರಿಜಿಯ ಗುರುಗಳು ಸದಾನಂದ ಯೋಗಿಗಳು. ಸದಾನಂದ ಯೋಗಿಗಳದ್ದು ಸಮಾಧಿ ಇದ್ರ ಹತ್ರ ಇದೆ, ನಂದವರಮಲ್ಲಿದೆ. ಪತ್ರಿಜಿಯವರು ಪ್ರತಿ ಗುರು ಪೂರ್ಣಿಮೆಗೆ ನಂದವರಂಗೆ ಹೋಗಿ ಬರ್ತಾಯಿದ್ರು. ಆ ಲಾಸ್ಟಲ್ಲಿ ಇರಲಿಲ್ಲ, ಲಾಸ್ಟ್ ಸಂದೇಶ ಕೊಟ್ಟಾಗಲೂ ಹೇಳಿದ್ರು, ನಾನು ಇವತ್ತು ಅಲ್ಲಿ ಇರಬೇಕಿತ್ತು ನಂದವರಮಲ್ಲಿ, ಆದರೆ ಇವತ್ತು ಹೋಗೋಕ್ಕಾಗ್ತಿಲ್ಲ ಅಂತ. ಯಾಕೆಂದರೆ ಗುರುವಿಗೆ ಅಷ್ಟು ಪ್ರಾಮುಖ್ಯತೆ ನಮ್ಮ ಒಂದು ಜೀವನದಲ್ಲಿ ನಾವು ಕೊಡಲೇಬೇಕು. ಆಮೇಲೆ ನಾವು ಅವರು ಹೇಳಿದ ಸಾಧನೆನೂ ಮಾಡಬೇಕು. ಪತ್ರಿಜಿಯವ್ರಿಗೆ ನಾವೊಂದು ಏನು ನಮನ ಕೊಡಬೇಕಂತಂದರೆ ನಾವು ಸಾಧನೆ ಮಾಡೋದು ಮತ್ತು ಪ್ರಚಾರ ಮಾಡೋದು, ಸೇವೆ ಮಾಡೋದು, ಇವೇನೇ ನಾವು ಅವರಿಗೆ ಕೊಡ್ತಕ್ಕಂಥ ಗುರುದಕ್ಷಿಣೆ ಅಂತಂದರೆ. ನಾವೆಲ್ಲ ಕೇಳಿದ್ದೀವಿ, ಎಷ್ಟೇ ಇದಾದರೂ ಕೆಲವರು ಎಲ್ಲ ಗುರುದಕ್ಷಿಣೆ ಇರುತ್ತೆ, ಇಲ್ಲಾಂದರೆ ಆ ವಿದ್ಯೆಗೆ ಬೆಲೆ ಇಲ್ಲ ಅಂತ. ಅಂದರೆ ನಾವು ಕೂಡ ಗುರುದಕ್ಷಿಣೆ ಏನಪ್ಪ ಅಂದರೆ ಪತ್ರಿಜಿಯವ್ರ ಪ್ರಕಾರ ನಾವು ಸಾಧನೆ ಮಾಡಬೇಕು, ಧ್ಯಾನ ಮಾಡಬೇಕು, ಧ್ಯಾನ ಪ್ರಚಾರನೂ ಮಾಡಬೇಕು. ಆವಾಗಲೇ ನಾವು ಅದು ಸಾರ್ಥಕತೆ ಆಗ್ತಕ್ಕಂಥದ್ದು. ಅವರು ಅಜ್ಞಾನದಿಂದ ಜ್ಞಾನದ ಕಡೆಗೆ ನಮ್ಮನ್ನು ಕೊಂಡೊಯ್ತಾ ಹೇಳ್ತಾರೆ. ಗಣಪತಿ ಇವಾಗ ಇಲಿ ಮೇಲೆ ಸವಾರಿ ಮಾಡ್ತಾನೆ ಅಂತ ಹೇಳ್ತಾರೆ. ನಾವು ಯೋಚನೆ ಮಾಡ್ತೀವಿ, ಗಣಪತಿ ಅಷ್ಟು ದೊಡ್ಡ ಹೊಟ್ಟೆ ತಗೊಂಡು ಆ ಚಿಕ್ಕ ಇಲಿ ಮೇಲೆ ಹೆಂಗೆ ಮಾಡ್ತಾನೆ ಅಂತ ನಾವು ಅಂದ್ಕೊತೀವಿ. ಇದು ಸಾಂಕೇತಿಕವಾಗಿ ನಮಗೆ ತೋರಿಸಿರ್ತಕ್ಕಂಥದ್ದು ಅಷ್ಟೇ. ಗಣಪತಿಗೆ ನಾವು ಏನು ವಿದ್ಯಾರ್ಜನೆಗೆ ಆಗಲಿ, ನಾವು ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಒಂದು ಮುಂಚೆ ಪೂಜೆ ಮಾಡೋದೇ ಗಣಪತಿಗೆ, ನಿರ್ವಿಘ್ನತೆಯಿಂದ ಆಗಲಿ ಅಂತಂದು. ಆದರೆ ಇಲ್ಲಿ ಜ್ಞಾನದ ಕಡೆಗೆ ಹೋಗಬೇಕು ಅಂದಾಗ ಅಜ್ಞಾನದಿಂದ ಹೊರಗೆ ಬರಬೇಕು. ಅಜ್ಞಾನವನ್ನು ತುಳಿಯೋದರ ಸಂಕೇತನೇ ಇಲಿ. ಅಜ್ಞಾನಕ್ಕೆ ಸಂಕೇತ, ಇಲಿ ಅಜ್ಞಾನಕ್ಕೆ ಸಂಕೇತ. ಆ ಇಲಿ ಮೇಲೆ ಸವಾರಿ ಮಾಡ್ತಿದ್ದಾನೆ ಗಣಪತಿ ಅಂದರೆ ಅಜ್ಞಾನದ ಮೇಲೆ ಜ್ಞಾನದ ಸವಾರಿ. ಅದಕ್ಕೋಸ್ಕರನೇ ನಾವು ಆ ಗಣಪತಿಯನ್ನು ನಾವು ಪೂಜೆ ಮಾಡ್ತಕ್ಕಂಥದ್ದು. ಹೀಗೆ ಎಷ್ಟೋ ದೃಷ್ಟಾಂತಗಳನ್ನ ಕೊಡ್ತಾ ಹೋಗ್ತಾರೆ ಪತ್ರಿಜಿಯವರು. ಅವರು ಭಾಳ ಸಿಂಪಲ್ಲಾಗಿ, ಭಾಳ ಚಿಕ್ಕದಾಗಿ ಎಷ್ಟೋ ಜ್ಞಾನವನ್ನು ಹೇಳ್ತಾ ಇದ್ರು. ನಾವು ಫಸ್ಟು ಪತ್ರಿಜಿಯವ್ರನ್ನ ಮೀಟ್ ಆಗಿದ್ದು ದಾವಣಗೆರೆಯಲ್ಲಿ. ದಾವಣಗೆರೆಯಲ್ಲಿ ಅವರು ಅವಾಗೆಲ್ಲ ಭಾಳ ಕ್ಲಾಸಸ್ ಕೊಡ್ತಾಯಿದ್ರು. ಇನ್ನು ಅವಾಗ 2007 ಡಿಸೆಂಬರ್ಗೆ ನಾವು ಬಂದಿದ್ದು, ಫಸ್ಟು ನಮಗೆ ಧ್ಯಾನ ಪರಿಚಯ ಆಗಿದ್ದು. ಅದಕ್ಕಿಂತ ಮುಂಚೆನೂ ಆಗಿತ್ತು. ಅದಕ್ಕಿಂತ ಮುಂಚೆ ಆದಾಗ ನಮಗೆ ಅದ್ರ ಬಗ್ಗೆ ವಿಚಾರ ಏನು ಹೇಳಿರಲಿಲ್ಲ. ಸುಮ್ಮನೆ ಧ್ಯಾನ, ಹೀಗೆ ನೀವು ಉಸಿರಾಟದ ಮೇಲೆ ಗಮನ ಕೊಟ್ಟರೆ ನಿಮ್ಮ ಕಾಯಿಲೆ ಎಲ್ಲ ವಾಸಿ ಆಗುತ್ತೆ. ನಾವು ಎಷ್ಟೆಷ್ಟೋ ಮಾಡಿದ್ರೆ ಕಾಯಿಲೆಗಳು ವಾಸಿ ಆಗೋದು ಕಷ್ಟ, ಉಸಿರಾಟದ ಮೇಲೆ ಗಮನ ಕೊಟ್ಟರೆ ಹೆಂಗಾಗತ್ತೆ ನೋಡೋಣಂತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಟೈಮ್ ಇರಲಿಲ್ಲ. ನಾವು ಭಗವದ್ಗೀತೆ ಕ್ಲಾಸ್ಗೆ ಹೋಗ್ತಾಯಿದ್ವಿ ಗೀತಾ ಮಂದಿರದಲ್ಲಿ, ವಾಸಮಾಲಲ್ಲಿ. ಅಲ್ಲಿಗೆ ಬಂದು ಹೇಳಿದರು, ಬಳ್ಳಾರಿ ಲಕ್ಷ್ಮೀ ಮೇಡಮ್ನೇ ಹೇಳಿದ್ದಿದ್ದು ಫಸ್ಟ್. ಅವರಿನ ಬಳ್ಳಾರಿಯಲ್ಲಿದ್ದರು, ಅಲ್ಲಿಂದ ಬಂದು ಹೇಳಿದರು. ಅದನ್ನು ಕೇಳಿಬಿಟ್ಟು ನಾನು ಮನೆಗೆ ಬಂದು ಆ ಭಗವದ್ಗೀತೆ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದು ಕೂತ್ಕೊಂಡ್ರೆ ಭಾಳ ಕಷ್ಟ ಆಗ್ಬಿಡ್ತು. ಅದು 2003-04 ಆಗಿತ್ತಾಗಲೇ. ಅದು ಕೂತ್ಕೊಳ್ಳೋಕ್ಕೆ ಆಗ್ತಿಲ್ಲ. ಎಷ್ಟೊತ್ತಾಗ್ಬಿಟ್ಟಿದೆಯಾ ಅಂತ ನೋಡಿದ್ರೆ ಬರೀ 5 ನಿಮಿಷ ಆಗಿದೆ ಅಷ್ಟೇ. ಅಷ್ಟು ಕಷ್ಟ ಆಗಿತ್ತು. ಇದೆಲ್ಲ ಎಲ್ಲಿ ಮಾಡೋಕ್ಕಾಗುತ್ತೆ, ಇವ್ರು ಏನೇನೋ ಹೇಳ್ತಾರೆ, ಬಂದು ಇಂಥವು ಹೇಳೋರು ಎಷ್ಟೋ ಜನ ಇದ್ದಾರೆ, ಹಿಂಗೆ ಬಂದು ಹೇಳ್ತಾ ಇರ್ತಾರೆ ಅಷ್ಟೇ ಸುಮ್ಮನೆ. ಮತ್ತೆ ನಮ್ಮ 2007 ಡಿಸೆಂಬರ್ಗೆ ನಮಗೆ ಅದ್ರ ಬಗ್ಗೆ ವಿಚಾರ ಮತ್ತೆ ಗೊತ್ತಾಗಿದ್ದು. ಅಂದರೆ ನಮಗೂ ಅವಾಗ ಸಮಯ ಬಂದಿದೆ ಅಂತ ಪತ್ರಿಜಿಯವರು ಹೇಳ್ತಿರ್ತಾರೆ, ನಿನ್ನ ಹಿಂದಿನ ಕರ್ಮಗಳು ಬ್ಯಾಲೆನ್ಸ್ ಭಾಳ ಇದ್ದಾಗ ನಿನಗೆ ಬರೋಕ್ಕಾಗಲ್ಲ ಧ್ಯಾನಕ್ಕೆ ಅಂತ. ಹಾಗೆ ನಮಗಿನ್ನ ಕಳೆಯೋದಿತ್ತೇನೋ, ಆವಾಗ ಮತ್ತೆ ಸಿಕ್ಕಾಗ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಯಿತು. 2007 ಡಿಸೆಂಬರ್ಗೆ ಪರಿಚಯ ಆಯಿತು. 2008 ಜೂನಿಂದ ನಾವು ಪ್ರಚಾರ ಮಾಡೋಕ್ಕೂ ಶುರುವಾದ್ವಿ. ಪ್ರೇಮ್ನಾಥ್ ಸರ್ ಅವರ ಒಂದು ಸಪೋರ್ಟಿಂದನೇ ನಾವು ಮಾಡೋಕ್ಕೆ ಸಾಧ್ಯ ಆಗಿದ್ದು. ನಮ್ಮೂರಲ್ಲಿ ಅದು ಧ್ಯಾನ ಬಂದಿದೆ ಅಂದರೆ ಪ್ರೇಮ್ನಾಥ್ ಸರ್ ಅವರೇ ಕಾರಣ. ಅವ್ರು ಕರೀಲಿ ಅಂತ ಹೇಳಿದರು, ನಾವೇನು ಕರೆಯೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಇದ್ವಿ. ಅವರೇ ಬಂದು ಮತ್ತೆ ಕ್ಲಾಸ್ ಮಾಡಿ, ನೀವು ಒಂದು ಸರಿ ಮಾಡಿಬಿಟ್ರೆ, ಫಸ್ಟ್ ಮಾಡಿದಾಗ ಭಾಳ ಜನ ಬಂದರು, ಆದರೆ ಮಾಡಿ ಒಂದು ಸರಿ ಮಾಡಿಬಿಟ್ರೆ ಕೇಳಿಬಿಡ್ತಾರೆ, ಹೋಗಿಬಿಡ್ತಾರೆ, ಯಾವುದೋ ಒಂದು ಪ್ರವಚನ ಕೇಳೋದಂಗೆ ಅಷ್ಟೇ. ಅದಕ್ಕೋಸ್ಕರ ನೀವು ಕಂಟಿನ್ಯೂ ಮಾಡಬೇಕು ಅಂದರು.
ಅದು ಹೇಗೋ ಅಂದರೆ ನಾವು ಕಾರಣ ಅಂತಲ್ಲ, ಆ ಒಂದು ಯೂನಿವರ್ಸ್ ಮಾಡಬೇಕು ಅಂತಿದ್ರೆ ಯಾರೋ ಒಬ್ಬರನ್ನ ಚೂಸ್ ಮಾಡ್ಕೊಳ್ಳುತ್ತೆ ಅಷ್ಟೇ. ಯಾಕೆಂದರೆ ಪತ್ರಿ ಸರ್ ಹೇಳಿದರು, ನಾನು ಧ್ಯಾನ ಹೇಳಕ್ಕೆ ಬರ್ದಿದ್ರೆ ಇನ್ಯಾರೋ ಬರ್ತಿದ್ರು ಅಷ್ಟೇ. ಯಾಕೆಂದರೆ ಪತ್ರಿಜಿಯವರಲ್ಲಿ ಆನಂದ ಅನ್ನತಕ್ಕಂಥ ಬುದ್ಧನ ಶಿಷ್ಯನೇ ಒಂದು ವಾಕಿನ್ ಆಗಿರ್ತಕ್ಕಂಥದ್ದು. ಇದು ಜಿಡ್ಡು ಕೃಷ್ಣಮೂರ್ತಿಯವರಲ್ಲೇ ಆಗಬೇಕಿತ್ತು. ಅವರು ಎಲ್ಲ ಒಪ್ಕೊಂಡು ರೆಡಿ ಇದ್ದವರು, ಕೊನೆಗೆ ಅವರು ಅಕ್ಸೆಪ್ಟ್ ಮಾಡಲಿಲ್ಲ. ಆವಾಗ ಅದು ಕ್ಯಾನ್ಸಲ್ ಆಗಿತ್ತು. ಮತ್ತು ಅದು ಅವರು ಪತ್ರಿಜಿಯವರಲ್ಲಿ ಪ್ರವೇಶ ಆಗಿ ಮತ್ತೆ ಅದೆಲ್ಲ ನಡೆದಿರ್ತಕ್ಕಂಥದ್ದು. ಹಾಗೆ ಯಾರೋ ಒಬ್ಬರು ಮಾಡ್ತಾರೆ, ಆ ಯೂನಿವರ್ಸ್ ಚೂಸ್ ಮಾಡ್ಕೊಳ್ಳುತ್ತೆ ಅಷ್ಟೇ. ಯಾಕೆಂದರೆ ನಮ್ಗೆ ಇದ್ರ ಅನುಭವ ಭಾಳ ಆಗಿದೆ. ನಾವು ಕ್ಲಾಸಸ್ ಮಾಡಿಸ್ಬೇಕಾದ್ರೆ ಎವ್ರಿ ಸಂಡೇ ಮಾಸ್ಟರ್ಸ್ನ ಕರೆಸಿ ಮಾಡಿಸ್ತಾ ಇದ್ವಿ. ಮಾಡಿಸ್ಬೇಕಾದ್ರೆ ಎಷ್ಟೋ ಸಾರಿ ನಾವು ಅವ್ರನ್ನ ಇವ್ರನ್ನ ಕರ್ಸೋಣ ಅಂದ್ಕೊಂಡ್ರೆ ಅವ್ರು ಕ್ಯಾನ್ಸಲ್ ಆಗಿ ಇನ್ನೊಬ್ರು ಯಾರೋ ನಾವು ಬರ್ತೀವಿ ಅಂತ ಬರೋರು. ಯಾಕೆಂದರೆ ಆವತ್ತು ಅವ್ರದ್ದು ಇದೆ, ಅಲ್ಲಿ ಅವ್ರ ಪ್ರಮೇಯ ಇದೆ, ಅವ್ರು ಬಂದು ಜ್ಞಾನ ತಿಳಿಸ್ಬೇಕು. ಅದನ್ನು ಕೇಳೋರು ಎಷ್ಟೋ ಜನ ಇದ್ದಾರೆ, ಆ ವಿಚಾರ ಬೇಕು ಅನ್ನೋರು ಇರ್ತಾರೆ. ಹಾಗೆ ಅದಕ್ಕೋಸ್ಕರ ಅದು ಏನು ನಡಿಬೇಕು ಅದು ನಡೀತಾ ಇರುತ್ತೆ. ಅದು ನಮ್ಮ ಮೂಲಕ ನಡೆಯುತ್ತೆ ಅಷ್ಟೇ ಹೊರತು ನಾವೇ ಅನ್ನೋದು ಅಲ್ಲ. ನಾವು ಮಾಡಿರ್ಬೋದು, ನಾವೇ ಅಲ್ಲ. ಹಾಗೆ ಆ ಥರ ನಡೀತಾ ಹೋಗುತ್ತೆ. ಪತ್ರಿಜಿಯವರು ನಾವು ರೆಡಿ ಇದ್ದಾಗಲೇ ನಮಗೆ ಗುರುಗಳು ಸಿಗ್ತಕ್ಕಂಥದ್ದು. ಇಲ್ಲಾಂದರೆ ನಮ್ಮ ಮನೆಯಲ್ಲಿದ್ದರು, ನಮ್ಮ ಪಕ್ಕದಲ್ಲಿದ್ದರು, ನಮ್ಗೆ ಅವರು ಇದು ಅರ್ಥ ಆಗಲ್ಲ. ಯಾಕೆಂದರೆ ನಮ್ಮ ಮನೇಲಿ ಫಸ್ಟು ಗುರುಗಳು 6 ತಿಂಗಳು ವಾಸಿಸ್ತಾಯಿದ್ರು. ನಮ್ಮ ಅತ್ತೆ ಮಾವು ನಡ್ಕೊಳ್ತಾ ಇದ್ರು ರಾಧಾಸ್ವಾಮಿ ಸತ್ಸಂಗಕ್ಕೆ. ಅವ್ರ ಗುರುಗಳು ನಮ್ಮ ಮನೆಯಲ್ಲೇ ಮಾಡಿ ಮೇಲೆ 6 ಮಂತ್ಸ್ ಇದ್ದರು. ಡೈಲಿ 2 ಟೈಮ್ಸ್ ಪ್ರವಚನ, 3 ಟೈಮ್ಸ್ ಪ್ರವಚನ ಕೊಡ್ತಿದ್ರು, ಕರೀತಿದ್ರು. ನಾನು ಒಂದು ದಿನವೂ ಹೋಗಿ ಕೇಳಿಲ್ಲ ಅವ್ರ ಪ್ರವಚನ. ಯಾಕೆಂದರೆ ನಮಗಿನ್ನ ಅವಾಗ ಇದು ಪಕ್ವ ಆಗಿಲ್ಲ. ನಾವು ಈಗ ಅನಿಸುತ್ತೆ ಒಂದು ದಿನವೂ ಹೋಗಿ ಕೇಳಿಲ್ವಲ್ಲ, ನಾನು ಒಂದು ದಿನ ಹೋಗಿ ಕೇಳಿರಲಿಲ್ಲ ನಾನು. ಆದರೆ ಅದು ಏನೋ ಅಂದರೆ ಅವರು ಅದಕ್ಕೋಸ್ಕರ ನೆಗೆಟಿವ್ ಏನೂ ಮಾತಾಡ್ತಿರ್ಲಿಲ್ಲ ಪಾಪ. ಅವ್ರೇನನ್ನೋರು ಎಲ್ಲ ಟೈಮ್ ಬರಬೇಕು, ಆಗುತ್ತೆ ಬಿಡು, ಇವಾಗ ಭಗವದ್ಗೀತೆ ಕಲಿತಾ ಇದ್ದಾರೆ ಅಂದರೆ ಮುಂದಕ್ಕೆ ಏನೋ ಒಂದು ಸಂಸ್ಕಾರ ಇದ್ದೇ ಇರುತ್ತೆ, ಬಂದೇ ಬರುತ್ತೆ ಅಂತ ಹೇಳ್ತಿದ್ರೆ ಹೊರತು ಅವ್ರು ಯಾವತ್ತೇನು ಮಾತಾಡ್ತಿರ್ಲಿಲ್ಲ. ಅದು ಗುರುವಿನ ಒಂದು ಇದು ಅಂದರೆ. ಯಾಕೆಂದರೆ ಗುರುವಾದವನು ಯಾವಾಗಲೂ ಹೇಳೋದಷ್ಟೇ ಅಲ್ಲ, ನಡೆದು ತೋರಿಸ್ಬೇಕು. ಅವರು ಆಚರಣೆಯಲ್ಲಿ ಇಟ್ಟರೆ ಅದು ಒಂದು ಅದಕ್ಕೆ ಬೆಲೆ. ಹೇಳೋದೊಂದು ಮಾಡೋದೊಂದು ಮಾಡಿದ್ರೆ ಅದಕ್ಕೆ ಬೆಲೆ ಇಲ್ಲ. ಪತ್ರಿಜಿಯವರು ಅದನ್ನು ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ ಅಲ್ವಾ. ಅವರಿಗೆಲ್ಲ ನಡೆದು ತೋರಿಸಿದ್ದಾರೆ, ಅವ್ರಿಗೆ ಹೇಗಿರಬೇಕು ಅನ್ನೋದನ್ನು ನಡೆದು ತೋರಿಸಿದ್ದಾರೆ. ಅದಕ್ಕೆ ಅವ್ರ ಗುರುಗಳು ಹೇಳಿರೋದನ್ನು ಹೇಳ್ತಾ ಇದ್ರು. ಪತ್ರಿಜಿಯವರು ರೆಡಿ ಇರೋದಕ್ಕೇ ಸದಾನಂದ ಯೋಗಿಗಳು ಯಾವುದೋ ಒಂದು ಅರಬ್ ಕಂಟ್ರೀಸಿಂದ ಕಾಡುಗಳಲ್ಲಿ ಬಂದು ಆ ಒಂದು ಕರ್ನೂಲ್ ಬಸ್ ಸ್ಟ್ಯಾಂಡಲ್ಲಿ ಒಂದು ಲಾಡ್ಜಲ್ಲಿ ಒಂದು ರೂಮಲ್ಲಿ ಇರ್ತಾರೆ. ಪತ್ರಿಜಿಯವ್ರ ಫ್ರೆಂಡ್ ಒಬ್ಬರು ಕರೀತಾರೆ, ಬಾ ನಾನು ಕರ್ಕೊಂಡು ಹೋಗ್ತೀನಿ ಒಬ್ಬ ಗುರುಗಳು ಹತ್ರ. ಪತ್ರಿಜಿಯವ್ರಿಗೆ ಒಬ್ಬರು ಧ್ಯಾನ ಪರಿಚಯ ಮಾಡಿಸಿರ್ತಾರೆ, ಆದರೆ ಅವ್ರಿಗೆ ಗೊತ್ತಿರೋದಿಲ್ಲ ಅದೇನು ನನಗೊಬ್ಬ ಗುರು ಬೇಕು ಅಂತ ಹುಡುಕ್ತಾ ಇದ್ದರೆ ಅವ್ರು ಸಿಗ್ತಾರೆ. ಅವಾಗ ಬೆಳಗಿನ ಜಾವ 4 ಗಂಟೆಗೆ ಹೋಗ್ತಾರೆ 3 ಜನ, ಪತ್ರಿಜಿಯವರು ಮತ್ತು ಅವರಿಬ್ಬರು ಸ್ನೇಹಿತರು. ಹೋದರೆ ಅವಾಗ ಕೇಳ್ತಾರೆ, ಏನು ಬೇಕು, ಏನಕ್ಕೆ ಬಂದಿದ್ದೀರಾ ಅಂತ. ನಮಗೆ ಆತ್ಮಜ್ಞಾನ ಬೇಕು ಅಂದರೆ ಅವ್ರಿಗೆ ಅಷ್ಟು ಖುಷಿಯಾಗಿಬಿಡುತ್ತೆ. ಯಾಕೆಂದರೆ ಆತ್ಮಜ್ಞಾನ ಬೇಕು ಅಂತ ಕೇಳೋರು ಯಾರೂ ಇರಲ್ಲ. ಎಲ್ಲ ನನ್ನ ಮಗಳಿಗೆ ಕೆಲಸ ಸಿಗಬೇಕು, ನನ್ನ ಮಗಳ ಮದುವೆ ಆಗಬೇಕು, ನಮ್ಮ ಆರ್ಥಿಕ ಸಮಸ್ಯೆ ಹೋಗಬೇಕು, ಬರೀ ಇಂಥದ್ದು ಕೇಳೋರೇ ಇರ್ತಾರಾಗಲಿ. ಯಾರೂ ನಮಗೆ ಆತ್ಮಜ್ಞಾನ ಬೇಕು ಅನ್ನೋರು ಸಿಗೋದು ಕಷ್ಟ. ಇಲ್ಲಿ ಅವ್ರಿಗೆ ಅಷ್ಟು ಸಂತೋಷ ಆಗುತ್ತೆ. ಅವರು ಹೇಳ್ಕೊಡ್ತಾರೆ ಪತ್ರಿಜಿಯವ್ರಿಗೆ, ಧ್ಯಾನ ಆಗಲಿ ವಿಚಾರ ಆಗಲಿ. ಪತ್ರಿಜಿಯವ್ರು ಯಾವಾಗಲೂ ಹೇಳ್ತಿದ್ರು, ನಮ್ಮ ಗುರುಗಳು ಏನು ಹೇಳ್ತಿದ್ರಪ್ಪ ಅಂದರೆ ಯಾವಾಗಲೂ వచ్చినది వద్దనకు రానిది కోరకు. ಅಂದರೆ ನಿನಗೆ ಏನು ಬರ್ತಿದೆಯೋ ಅದನ್ನು ಬೇಡ ಅನ್ಬೇಡ, ನಿನಗೆ ಬರ್ದಿದ್ದನ್ನು ಬೇಕು ಅಂತ ಕೋರಬೇಡ. వచ్చిన దానికి ಸಂಭ್ರಮ ಪಡಕು ರಾನಿ ದಾನಿಗೆ ದುಃಖ ಪಡಕು. ಅಂದರೆ ನೀನು ಬಂದಿರೋದಕ್ಕೆ ಖುಷಿ ಪಡಬೇಡ, ಬರೆದಿದ್ದಕ್ಕೆ ದುಃಖ ಪಡಬೇಡ. ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೂ ಹೇಳಿದ್ದಾನೆ, ನೀನು ಸುಖಂ ದುಃಖಂ ಸಮತ್ವ, ಎರಡು ಸುಖ ದುಃಖ ಎರಡು ಸಮತ್ವದಲ್ಲಿರಬೇಕು ಅಂತ. ಏನಾದರೂ ಚೆನ್ನಾಗಾದರೆ ನಾವು ಯಾವಾಗಲೂ ಏನು ಹೇಳ್ತಿರ್ತೀವಿ, ಏನು ನಾನು ಮಾಡಿದ್ದೀನಿ ಅಂತ ಹೇಳ್ತೀವಿ. ಏನಾದರೂ ಕೆಟ್ಟದಾದರೆ ದೇವ್ರು ಎಂಥ ಕೆಲಸ ಮಾಡಿಬಿಟ್ಟನಪ್ಪ, ದೇವ್ರು ಕೆಟ್ಟವನು, ದೇವ್ರು ಎಂಥ ಕೆಲಸ ಮಾಡಿಬಿಟ್ಟ, ನಮಗೆ ಇಷ್ಟು ಹಿಂಗೆ ಮಾಡಿಬಿಟ್ಟ ಹಂಗೆ ಮಾಡಿಬಿಟ್ಟ. ಚೆನ್ನಾಗಿ ಮಾಡಿರೋದಕ್ಕೆ ಅವಾಗ ಜ್ಞಾಪಿಸ್ಕೊಳ್ಳೋದೇ ಇಲ್ಲ, ದೇವ್ರು ನಮ್ಗೆ ಒಳ್ಳೇದು ಮಾಡಿ ಅಂತ ಜ್ಞಾಪಿಸ್ಕೊಳ್ಳೋದೇ ಇಲ್ಲ. ಹಾಗೆ ನಾವು ಯಾವುದಕ್ಕೂ ಅತಿರೇಕಕ್ಕೆ ಹೋಗಬಾರ್ದು, ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಸದಾನಂದ ಯೋಗಿಗಳು ಯಾವಾಗಲೂ ಹೇಳ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತಾರೆ ಪತ್ರಿಜಿಯವರು, ಸದಾನಂದ ಯೋಗಿಗಳು ಯಾವಾಗಲೂ ಮಾಂಸಪಿಂಡಂ ಮಂತ್ರಪಿಂಡಂ ಕಾವಾಲಿ ಸುಭಾಷ್ ಅಂತ ಹೇಳೋರು. ಅಂದರೆ ಮಾಂಸಪಿಂಡ ಮಂತ್ರಪಿಂಡ ಆಗಬೇಕಂದ್ರೆ ಈ ದೇಹ ಪೂರ್ತಿ ಕಾಸ್ಮಿಕ್ ಎನರ್ಜಿಯಿಂದ ತುಂಬಬೇಕು.
ದೇಹ ಕಾಸ್ಮಿಕ್ ಎನರ್ಜಿಯಿಂದ ತುಂಬಬೇಕಂದ್ರೆ ಏನು ಮಾಡಬೇಕು? ಧ್ಯಾನ ಮಾಡಬೇಕು. ಹೆಚ್ಚೆಚ್ಚು ಧ್ಯಾನ ಮಾಡಿ ಹೆಚ್ಚು ಪಾಸಿಟಿವ್ ಎನರ್ಜಿನ ನಮ್ಮಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ಆವಾಗಲೇ ಅದು ಮಾಂಸಪಿಂಡ ಮಂತ್ರಪಿಂಡ ಆಗ್ತಕ್ಕಂಥದ್ದು. ಹೀಗೆ ಎಷ್ಟೋ ಹೇಳ್ತಿದ್ರು ಪತ್ರಿಜಿಯವರು. ಅವರು ಒಂದೊಂದು ವರ್ಡು ನಾವು ಕೆಲವು ಕಡೆ ಕೇಳ್ತೀವಿ, ಪ್ರವಚನಗಳು ಉದ್ದುದ್ದ ಹೇಳ್ತಾರೆ, 2 ಗಂಟೆ ದಿನಗಟ್ಟಲೆ ಎಲ್ಲ ಹೇಳ್ತಾರೆ. ಫಸ್ಟಲ್ಲಿರೋದು ಲಾಸ್ಟ್ ಅಷ್ಟೊತ್ತಿಗೆ ಮರ್ತೋಗಿರುತ್ತೆ. ಪತ್ರಿ ಸರ್ ಹಂಗಲ್ಲ, ಎಷ್ಟು ಲಿಮಿಟೆಡಾಗಿ ಹೇಳ್ತಿದ್ರು ಅಂದರೆ ಅದು ಯಾವತ್ತೂ ನಮ್ಮಲ್ಲಿ ರಿಜಿಸ್ಟರ್ ಆಗಿಬಿಡುತ್ತೆ ನಮ್ಮ ಮೈಂಡಲ್ಲಿ, ಇನ್ನು ಮತ್ತೆ ನಾವು ಮರೆಯೋದಿಲ್ಲ. ಅಷ್ಟು ಚೆನ್ನಾಗಿ ಹೇಳ್ತಾಯಿದ್ರು ಪತ್ರಿಜಿಯವರು. ಅವರು ಫಸ್ಟು ನಾವು ದಾವಣಗೆರೆಯಲ್ಲಿ ಅವರು ರೂಫ್ ಟಾಪ್ ಪಿರಮಿಡ್ ಓಪನ್ ಮಾಡೋಕ್ಕೆ ಬಂದಿದ್ರು. ಸರ್ ನೋಡೇ ಇರಲಿಲ್ಲ, ನಾವು ನೋಡಬೇಕು ಅನ್ನೋ ಒಂದು ಇದರಿಂದನೇ ಅವತ್ತು ಹೋದ್ವಿ ನೋಡೋಕ್ಕೆ. ಆವಾಗ ಫಸ್ಟ್ ಟೈಮ್ ನೋಡಿದ್ದು ಎಂಥ ರೋಮಾಂಚನ ಆಗುತ್ತೆ. ಫಸ್ಟ್ ಟೈಮ್ ನೋಡಿದವ್ರಿಗೆಲ್ಲ ಪತ್ರಿ ಸರ್ನ ಹಂಗೆ ಅನಿಸಿರುತ್ತಲ್ಲ, ಎಂಥ ಇದು ಎಷ್ಟು ಚಾರಮ್, ಅವ್ರ ಫೇಸ್ ಎಂಥ ಕಳೆ ಅಂದರೆ ಅಬ್ಬಾ ಅಷ್ಟು ಹೆಂಗಿದಾರಲ್ಲ ಅಂತ ಅಷ್ಟು ಖುಷಿ ಆಗ್ತಿತ್ತು. ಅವರು ಹೇಳಿದ್ರು ಅವಾಗ, ಒಂದು ಲೋಟ ನೀರಿಟ್ಟು ಅದರಲ್ಲಿ ನೀನು ಮಣ್ಣು ಹಾಕಿ ಕದರ್ಬಿಟ್ರೆ ಹೆಂಗಿರುತ್ತೆ ಆ ನೀರು? ಫುಲ್ಲು ಗಲೀಜಾಗಿರುತ್ತೆ. ಹಾಗೆ ನಮ್ಮ ಮೈಂಡು ಆ ಥರನೇ ಇರುತ್ತೆ, ಎಲ್ಲ ತುಂಬ್ಕೊಂಡ್ಬಿಟ್ಟಿರ್ತೀವಿ ಫುಲ್ಲು. ಅದೇ ನೀನು ಧ್ಯಾನ ಮಾಡ್ತಾ ಏನಾಗುತ್ತೆ, ನಾವೇನು ಅನ್ಕೊತೀವಿ, ಧ್ಯಾನ ಮಾಡ್ತಾ ಆಲೋಚನೆಗಳು ಬರ್ತಾ ಇದೆ, ನಮ್ಗೆ ಆಲೋಚನೆ ಬರುತ್ತಪ್ಪ, ನಮಗೆ ಧ್ಯಾನ ಮಾಡೋಕ್ಕೆ ಆಗಲ್ಲ, ಹಂಗೆ ಅಂದ್ಕೊತೀವಲ್ವಾ. ಆದರೆ ಅದು ಆಲೋಚನೆ ಬರ್ತಿದೆ ಅಂದರೆ ಕ್ಲೀನ್ ಆಗ್ತಿದೆ ಅಂತ ಅರ್ಥ, ಒಳಗಿರೋದು ಹೊರಗೆ ಹೋಗ್ತಿದೆ ಅಂತ ಅರ್ಥ. ನೀನು ಅದೇ ಒಂದು ಸ್ವಲ್ಪ ಹೊತ್ತು ಆ ಲೋಟನ ಹಾಗೆ ಇಟ್ಬಿಟ್ರೆ ಒಂದು ಅರ್ಧ ಗಂಟೆ, ನಿಧಾನಕ್ಕೆ ಆ ಮಣ್ಣೆಲ್ಲ ಸೆಟ್ಲಾಗ್ಬಿಡುತ್ತೆ, ಮೇಲೆ ತಿಳಿ ನೀರು ಬರುತ್ತೆ. ಹಾಗೆ ಧ್ಯಾನನೂ ಅಷ್ಟೇ, ನಮ್ಮ ಮೈಂಡ್ ಧ್ಯಾನ ಮಾಡೋದ್ರಿಂದ ಆ ಥರ ತಿಳಿಯಾಗುತ್ತೆ, ಕ್ಲಿಯರ್ ಆಗುತ್ತೆ ಅಂತ ಒಂದು ಉದಾಹರಣೆ ಮೂಲಕ ಹೇಳಿದರು ಅವರು. ಅವತ್ತು ಹೇಳಿರೋ ಕ್ಲಾಸ್ ಫುಲ್ಲು ಇವತ್ತು ನನ್ನ ಮೈಂಡಲ್ಲಿ ಫುಲ್ ರಿಜಿಸ್ಟರ್ ಆಗಿದೆ. ಎಷ್ಟು 17 ವರ್ಷದ ಹಿಂದೆ ಅಷ್ಟು ಚೆನ್ನಾಗಿ ಅವರು ವಿಚಾರವನ್ನು ಹೇಳ್ತಾ ಇದ್ರು. ಅದಕ್ಕೆ ನೀವು ಅವ್ರು ತುಳಸಿದಳ ಬುಕ್ಸೇ ಸಾಕು, ಎಷ್ಟು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ, ಅಷ್ಟು ಚೆನ್ನಾಗಿ ಅದು ನಮಗೆ ಅರ್ಥ ಕೊಡುತ್ತೆ ಪೂರ್ತಿ. ನಾವು ಯಾವ್ಯಾವುದೋ ಭಾಳ ಓದೋ ಕೆಲಸನೇ ಇಲ್ಲ, ಅವಷ್ಟು ಒಂದೊಂದು ಪೇಜು ಒಂದೊಂದು ದಿನ ಓದ್ಬಿಟ್ಟು ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಪತ್ರಿಜಿಯವರು. ಎಲ್ಲದರಿಂದ ಆರಿಸಿ ನಮಗೆ ಅಂಥ ಜ್ಞಾನವನ್ನು ಕೊಟ್ಟಿದ್ದಾರೆ. ಅಂಥ ಗುರುವನ್ನು ಪಡೆದಿರ್ತಕ್ಕಂಥ ನಾವು ನಿಜವಾಗ್ಲೂ ಧನ್ಯರು ಅಂತ ಹೇಳ್ಬೋದು. ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ವಿ ಅನ್ಸುತ್ತೆ ಅಂತ ಜಾಗಕ್ಕೆ ಕೂತ್ಕೊಳ್ಳೋದು ಎಲ್ಲರಿಗೂ ಸಿಗಲ್ಲ ಅಂತ ಭಾವನೆ ನಮ್ಮ ಶ್ರೀಧರಾಚಾರ್ಯರ ಕಡೆಯಿಂದ ನಾವು ಹೋಗೋಕ್ಕಾಯ್ತು. ನಮ್ಮ ಶ್ರೀಮತಿಯನ್ನು ಕೂಡ ಕರ್ಕೊಂಡು ಹೋಗ್ಬೇಕಂತ ನನಗೆ ಆಸೆ ಆಗಿದೆ. ಇಂಥ ಧ್ಯಾನ ಮಂದಿರಗಳು, ಈ ಥರ ಕಾರ್ಯಕ್ರಮಗಳು ನಡೆಯೋಕೆ ಇಂಥ ಒಂದು ಜಂಜಾಟ ಬರುತ್ತಲ್ಲ ಅಂತ ಹೇಳ್ತಾ ನನ್ನೊಂದು ಸಣ್ಣ ಒಂದು ಮನವಿ ಏನಂದರೆ, ಈ ಒಂದು ಧ್ಯಾನ ಮಂದಿರಕ್ಕೆ ನಮ್ಮ ಅಕ್ಕವರು ಅಣ್ಣರು ಒಂದು ಮನವಿ ಇಟ್ಟಿದ್ರು. ನನ್ನ ಅವಧಿಯಲ್ಲಿ ನಾನು ಇದನ್ನು ರೆಸಲ್ಯೂಷನ್ ಮಾಡಿದ್ದೆ, ಅಂದರೆ ಮಂಜೂರು ಮಾಡಿಸಿದ್ದೀನಿ. ಆ ಮಂಜೂರು ಆಗಿ ಬರೋದು ಒಂದು 2 ತಿಂಗಳಾಗ್ತದೆ. ಮೇ ಬಿ ಫೆಬ್ರವರಿ ಮಾರ್ಚ್ ಒಳಗಡೆ ಇದೇ ಇಂಟರ್ಲಾಕ್ ಫ್ಲೇವರ್ ಇದೆಯಲ್ಲ, ಇದನ್ನು ಮಾಡಬೇಕಂತ ಸಂಕಲ್ಪ ಮಾಡಿ ರೆಸಲ್ಯೂಷನ್ ಮಾಡಿದ್ದೀನಿ. ಈಗ ನಮ್ಮ ಸಹೋದರಿ ಶಿಲ್ಪ ಅವರು ಅಧ್ಯಕ್ಷರಿದ್ದಾರೆ, ಅವರಿಗೆ ಸ್ವಲ್ಪ ನಾವು ಫಾಲೋಅಪ್ ಮಾಡಿದ್ದೆ. ಆದರೆ ಫೆಬ್ರವರಿ ಒಳಗೆ ಅದು ಇಂಟರ್ಲಾಕ್ ಫ್ಲೇವರ್ ಮಾಡಿರ್ತೀವಿ ನಾವು. ಏನು ಫೆನ್ಸಿಂಗ್ ಇದೆಯಲ್ಲ, ಈಗ ನಮ್ಮ ಅಕ್ಕವರೆಲ್ಲ ಫೋನ್ ಮಾಡಿದ ಶ್ರೀಧರಾಚಾರ್ಯ ಅವ್ರಿಗೆ ಕೇಳಿದಾಗ ಇಲ್ಲಿನ ಸದಸ್ಯರು ರುದ್ರನಾಯ್ಕ ಅವರು ಮತ್ತು ಮುರಳಿಯವರು ಹೇಳಿದ್ಮೇಲೆ ಇದು ಫೆನ್ಸಿಂಗ್ಗೋಸ್ಕರ ಅದು ಮುಳ್ತಂದು ಗ್ರಿಲ್ಸ್ ತಂದಿದ್ವಿ. ಇನ್ನೇನು ಸ್ವಲ್ಪ ಶಾರ್ಟೇಜ್ ಇದೆ ಅಂತ ನಾನು ನಾಳೆ ನಾಳೆ ಕೊಡಿಸ್ಕೊಳ್ಳೋದು. ಬಹಳ ಮುಖ್ಯವಾದಂಥ ಒಂದು ಸಾಧನೆ ಮಾಡಲಿಕ್ಕೆ ಇದು ಧ್ಯಾನ ಅಂತ ಭಾಳ ಒಳ್ಳೆ ಕಾರ್ಯಕ್ರಮ. ಮುಂಚೆ ಎಲ್ಲ ಮಾಡ್ಕೊಂತ ಬಂದಿದ್ವಿ, ಇವತ್ತು ಮಾಡ್ತಾ ಇದ್ದೀವಿ. ಹಾಗಾಗಿ ಇನ್ನೊಂದು ಹೇಳ್ಬೇಕಂತಂದರೆ, ಮುಂಚೆ SSY ನಮ್ಮ ಸತ್ಕುಮಾರ್ ಹೇಳಿದಂಗೆ ಮುಂಚೆ SSYನಲ್ಲಿ ಧ್ಯಾನ ಅಂತ ಮಾಡಿಸಿದ್ರು. ಭಾಳ ತುಂಬ ಚೆನ್ನಾಗಿ ಧ್ಯಾನ ಅಂತಂದರೆ ಪ್ರಾಣಾಯಾಮ, ಧ್ಯಾನ ಇದೆಲ್ಲ ತುಂಬ ಅನುಕೂಲ ಆಗಿದೆ ಆರೋಗ್ಯಕ್ಕೆ. ಮತ್ತು ಈ ಒಂದು ಮಂದಿರ ಕೆಟ್ಟಿರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿಗೆ ಬಂದೆ ನಾನು. ಹೇಳಿದ್ರು ಅಕ್ಕ ಬರ್ರಿ ಅಂತ, ಸಮಯ ಅಭಾವದಿಂದ ಬರೋಕ್ಕಾಗಿಲ್ಲ. ಇವತ್ತು ಶುಕ್ರವಾರ ಫ್ರೀ ಇದ್ದೆ, ಅತಾಚರಿಯಾಗಿ ಫೋನ್ ಮಾಡಿದ್ರು, ಬಂದೆ ಜೊತೆಗೆ ಬಂದೆ. ಹಾಗಾಗಿ ಅದು ಮಾತು ಹೇಳಿ ನಮಸ್ಕಾರ ಮಾಡಿ.